ಹಜಾರದಲ್ಲಿ ಎಲ್ಲರೂ ಕುಳಿತಿದ್ದಾಗ ನರ್ಮದಾ ಮಾತು ಶುರು ಮಾಡಿದಳು. ನರ್ಮದಾ, ಅದ್ವೈತ್, ನೋಡು, ನಾವು ಬಂದು ಇಷ್ಟು ದಿನ ಆಯಿತು, ಎಲ್ಲಿಯೂ ಹೋಗಿಲ್ಲ. ನಾವೆಲ್ಲರೂ ಸೇರಿ ಇವತ್ತು ಯಾವುದಾದರೂ ಫಾರ್ಮ್ ಹೌಸ್ಗೆ ಪಿಕ್ನಿಕ್ ಹೋಗೋಣ. ಅತ್ತೆ ಮತ್ತು ಮಾವ ಕೂಡ ಬರ್ತಾರೆ. ಸಾವಿತ್ರಿ, ನನಗೇನು ಅಭ್ಯಂತರವಿಲ್ಲ ಮಗಳೇ. ಅಂದ ಹಾಗೆ ಧನ್ಯಾಗೆ ಇವತ್ತು ಕಾಲೇಜು ಇಲ್ವಾ? ಧನ್ಯ, ಅತ್ತೆ, ಇವತ್ತು ತುಂಬ ಮುಖ್ಯವಾದ ಪ್ರಾಕ್ಟಿಕಲ್ಸ್ ಇದೆ, ನಾನು ಬರಲು ಸಾಧ್ಯವಿಲ್ಲ ಅನಿಸುತ್ತೆ. ನರ್ಮದಾಳಿಗೆ ಇದೇ ಬೇಕಾಗಿತ್ತು. ಧನ್ಯ ಬರದಿದ್ದರೆ ಅದ್ವೈತ್ನನ್ನು ತಾನೊಬ್ಬಳೇ ಪಿಕ್ನಿಕ್ನಲ್ಲಿ ಆವರಿಸಿಕೊಳ್ಳಬಹುದು ಎಂದು ಅವಳು ಲೆಕ್ಕಾಚಾರ ಹಾಕಿದ್ದಳು. ಆದರೆ ಅದ್ವೈತ್ನ ಉತ್ತರ ಅವಳಿಗೆ ಶಾಕ್ ನೀಡಿತು. ಅದ್ವೈತ್, ಧನ್ಯಾಗೆ ಕಾಲೇಜು ಇದ್ದರೆ ನಾನು ಬರಲ್ಲ. ಅವಳನ್ನು ಬಿಟ್ಟು ನಾನು ಮಾತ್ರ ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಪಿಕ್ನಿಕ್ ಅನ್ನ ಮುಂದಿನ ಭಾನುವಾರ ಇಟ್ಟುಕೊಳ್ಳೋಣ. ನರ್ಮದಾ ಮುಖ ಸಪ್ಪೆ ಆಯಿತು. ಅದ್ವೈತ್ ಮತ್ತು ಧನ್ಯ ನಡುವಿನ ಆ ಬಾಂಡಿಂಗ್ ಕಂಡು ಅವಳಿಗೆ ಒಳಗೊಳಗೆ ಉರಿಯುತ್ತಿತ್ತು. ಅದ್ವೈತ್ಗೆ ತುರ್ತು ಮೀಟಿಂಗ್ ಇದ್ದ ಕಾರಣ ಸಮರ್ಥ್ ಕಾರ್ ಕೀ ತಗೊಂಡು ಧನ್ಯಾಳನ್ನ ಕಾಲೇಜಿಗೆ ಬಿಡಲು ರೆಡಿಯಾದ. ದಾರಿಯಲ್ಲಿ ಲೀಲಾ ಕೂಡ ಇವರ ಜೊತೆ ಸೇರಿಕೊಂಡಳು. ಸಮರ್ಥ್ ಕಾರ್ ಡ್ರೈವ್ ಮಾಡ್ತಿದ್ರೆ ಪಕ್ಕದಲ್ಲಿ ಧನ್ಯ ಮತ್ತು ಹಿಂದೆ ಲೀಲಾ ಕುಳಿತಿದ್ದರು. ಲೀಲಾ ಕನ್ನಡಿಯ ಮೂಲಕ ಸಮರ್ಥ್ನ ಕಣ್ಣು ನೋಡಿ ಕಿಂಡಲ್ ಮಾಡ್ತಾ, ನೋಡು ಸಮರ್ಥ್, ನಿನ್ನ ಈ ಕಾರ್ ಡ್ರೈವಿಂಗ್ ಹೀರೋ ಅವತಾರ ಸ್ವಲ್ಪ ಜಾಸ್ತಿ ಆಯಿತು. ಇಷ್ಟು ಸ್ಪೀಡ್ ಆಗಿ ಹೋಗಬೇಡ. ನಮಗೆ ಕಾಲೇಜ್ಗೆ ಹೋಗೋಕೆ ಇಷ್ಟ ಇದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಕ್ಕಲ್ಲ. ಸಮರ್ಥ್ ನಗುತ್ತಾ ಸ್ಟೇರಿಂಗ್ ತಿರುಗಿಸಿ ಸ್ವಲ್ಪ ಬ್ರೇಕ್ ಹಾಕಿ ಅವಳನ್ನು ರೇಗಿಸಿದ. ಸಮರ್ಥ್, ನೋಡು ಲೀಲಾ, ಇದು ನಂದು ರಗಡ್ ಡ್ರೈವಿಂಗ್. ನಿನಗೆ ಭಯ ಆಗೋದಾದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೋ. ಇಲ್ಲ ಅಂದರೆ ಅರ್ಧ ದಾರಿಯಲ್ಲೇ ಕಾರ್ ಇಳಿಸಿ ಆಟೋ ಹತ್ಕೊಂಡು ಹೋಗು ಅಂತ ಹೇಳ್ತೀನಿ, ಹುಷಾರ್. ಧನ್ಯ ಇವರಿಬ್ಬರ ಟಾಮ್ ಅಂಡ್ ಜೆರ್ರಿ ಜಗಳ ನೋಡಿ ನಗು ತಡೆಯೋಕೆ ಆಗದೆ ಮಧ್ಯ ಪ್ರವೇಶ ಮಾಡಿದಳು. ಧನ್ಯ, ಸಮರ್ಥ್, ಇವಳನ್ನ ಕಾರಿಂದ ಇಳಿಸ್ಬಿಟ್ರೆ ನಿನ್ನ ಫೋನ್ ಮತ್ತೆ ರೀಸ್ಟಾರ್ಟ್ ಆಗಲ್ಲ ನೋಡು. ಈ ಲೀಲಾ ಕಾಟ ನಿನ್ನನ್ನು ಸುಲಭವಾಗಿ ಬಿಡಲ್ಲ. ಸಮರ್ಥ್ ಮತ್ತು ಲೀಲಾ ಇಬ್ಬರು ಮುಜುಗರ ಪಟ್ಟುಕೊಂಡ್ರು. ಆ ಕ್ಷಣದಲ್ಲಿ ಸಮರ್ಥ್ ಕನ್ನಡಿಯ ಮೂಲಕ ಲೀಲಾಳನ್ನು ನೋಡಿದಾಗ ಅವಳು ಕೂಡ ಅವನನ್ನೇ ದಿಟ್ಟಿಸಿ ನೋಡ್ತಿದ್ಲು. ಅವರಿಬ್ಬರ ಕಣ್ಣುಗಳು ಸಂಧಿಸಿದಾಗ ಇಬ್ಬರ ಮುಖದಲ್ಲೂ ಸಣ್ಣದೊಂದು ನಾಚಿಕೆ ಮಿಂಚಿ ಮಾಯವಾಯಿತು. ಸಂಜೆ ಮನೆಯಲ್ಲಿ ಅದ್ವೈತ್ ವಾಪಸ್ ಬಂದಾಗ ನರ್ಮದಾ ಮಿನಿ ಸ್ಕರ್ಟ್ ಬದಲಿಗೆ ಪಕ್ಕ ಸಾಂಪ್ರದಾಯಿಕ ಸೀರೆ ಉಟ್ಟುಕೊಂಡು ಪೂಜೆ ಮಾಡ್ತಿದ್ಲು. ಅದ್ವೈತ್ ಆಫೀಸ್ನಿಂದ ಮನೆಗೆ ಬರುವಾಗ ನರ್ಮದಾ ಪ್ಲಾನ್ ಪ್ರಕಾರ ಸೀರೆ ಉಟ್ಟುಕೊಂಡು ಸಾಂಪ್ರದಾಯಿಕ ಹುಡುಗಿಯಂತೆ ದೇವರ ಮನೆಯಲ್ಲಿ ಪೂಜೆ ಮಾಡ್ತಿದ್ಲು. ಶ್ರೇಯಾ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಿದ್ಲು. ನರ್ಮದಾ, ಅದ್ವೈತ್ ಬರೋದು ಲೇಟ್ ಆಯ್ತಲ್ಲ, ನಿಮಗಾಗಿ ಸ್ಪೆಷಲ್ ಆಗಿ ನಾನೇ ಕಾಫಿ ಮಾಡಿದ್ದೀನಿ. ಆ ಫಾರಿನ್ ಡ್ರೆಸ್ ಎಲ್ಲ ತೆಗೆದು ಇವತ್ತು ಸೀರೆ ಉಟ್ಟಿದ್ದೀನಿ, ಹೇಗಿದೆ? ಅದ್ವೈತ್ ಕಾಫಿ ಕುಡಿಯುತ್ತಾ ಸಮಾಧಾನವಾಗಿ ಹೇಳಿದ್ದ. ಅದ್ವೈತ್, ಸೀರೆ ಉಟ್ಟಿರೋದು ಚೆನ್ನಾಗಿದೆ ನರ್ಮದಾ, ಆದರೆ ಸಂಪ್ರದಾಯದ ಅನ್ನೋದು ಬಟ್ಟೆಯಲ್ಲಿ ಬರಲ್ಲ, ನಮ್ಮ ನಡವಳಿಕೆಯಲ್ಲಿ ಇರಬೇಕು ಅಲ್ವಾ? ನೀನು ನಾರ್ಮಲ್ ಆಗಿದ್ರೆ ಸಾಕು. ನರ್ಮದಾಗೆ ಅದ್ವೈತ್ನ ಈ ನೇರ ಮಾತು ಕೇಳಿ ಮುಖ ಸಣ್ಣದಾಯಿತು. ಶ್ರೇಯಾ ಮೆಲ್ಲಗೆ ಅವಳ ಕಿವಿಯಲ್ಲಿ ಹೇಳಿದ್ಲು, ಇವತ್ತು ಸೀರೆ ವರ್ಕ್ ಆಗಿಲ್ಲ, ನಾಳೆ ಬೇರೆ ಏನಾದರೂ ಟ್ರೈ ಮಾಡೋಣ. ಮನೆಯಲ್ಲಿ ಎಲ್ಲರೂ ಊಟ ಮುಗಿಸಿ ತಮ್ಮ ತಮ್ಮ ಕೋಣೆಗಳಿಗೆ ತೆರಳಿದರು. ತ್ರಿಲೋಕ್ ತನ್ನ ರೂಮ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲಸ ಮಾಡ್ತಿದ್ದ. ಆದರೆ ಶ್ರೇಯಾ ಮನಸ್ಸಿನಲ್ಲಿ ಬೇರೆಯದೇ ಯೋಜನೆ ಇತ್ತು. ನರ್ಮದಾ ಅದ್ವೈತ್ನನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದರೆ ತಾನು ತ್ರಿಲೋಕ್ನನ್ನು ತನ್ನತ್ತ ತಿರುಗಿಸಿಕೊಳ್ಬೇಕು ಎಂದು ಅವಳು ನಿರ್ಧರಿಸಿದ್ದಳು. ತ್ರಿಲೋಕ್ ಕೆಲಸದಲ್ಲಿ ಮಗ್ನನಾಗಿದ್ದಾಗ ಶ್ರೇಯಾ ಯಾವುದೇ ಮುನ್ಸೂಚನೆ ನೀಡದೆ ಒಳಗೆ ಬಂದಳು. ಅವಳು ಅಂದು ಧರಿಸಿದ್ದ ಬಟ್ಟೆ ಮತ್ತು ಅವಳ ಅಲಂಕಾರ ತ್ರಿಲೋಕ್ನ ಗಮನ ಸೆಳೆಯುವಂತೆಯೇ ಇತ್ತು. ದೇವವಾದ ಕೂದಲು, ಚಿಕ್ಕದಾಗಿ ಧರಿಸಿದ್ದ ಮಾಡರ್ನ್ ಗೌನ್ನಲ್ಲಿ ಅವಳು ತೀರಾ ವಿಭಿನ್ನವಾಗಿ ಕಾಣುತ್ತಿದ್ದಳು. ಅವಳು ಹತ್ತಿರ ಬರುತ್ತಿದ್ದಂತೆ ಅವಳು ಹಚ್ಚಿದ್ದ ಸುಗಂಧ ದ್ರವ್ಯದ ಘಾಟು ತ್ರಿಲೋಕ್ನ ಮೂಗಿಗೆ ಬಡಿಯಿತು. ತ್ರಿಲೋಕ್ ತಲೆ ಎತ್ತಿ ಅವಳನ್ನು ನೋಡಿದವನು ಒಂದು ಕ್ಷಣ ದಂಗಾದನು. ತ್ರಿಲೋಕ್ ಸ್ವಲ್ಪ ಗೊಂದಲದಿಂದ, ಶ್ರೇಯಾ, ನೀನು ಇಲ್ಲಿ ಈ ಟೈಮ್ನಲ್ಲಿ ಏನಾದರೂ ಕೆಲಸ ಇತ್ತಾ? ಶ್ರೇಯಾ ಮೆಲ್ಲಗೆ ಅವನ ಹತ್ತಿರ ಬಂದು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಕೈ ಇಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಶ್ರೇಯಾ, ಕೆಲಸ ಇರಲೇಬೇಕಾ ತ್ರಿಲೋಕ್? ಮನೆಯಲ್ಲಿ ಎಲ್ಲರೂ ಅವರವರ ಪ್ರಪಂಚದಲ್ಲಿ ಬ್ಯುಸಿ ಇದ್ದಾರೆ. ಅದ್ವೈತ್ ಅಣ್ಣಯ್ಯ ಮತ್ತು ಧನ್ಯ ಪ್ರೀತಿಯಲ್ಲಿ ಮುಳುಗಿದ್ದಾರೆ. ಸಮರ್ಥ್ ಯಾವುದೋ ಲೋಕದಲ್ಲಿದ್ದಾನೆ. ನಾವಿಬ್ಬರೇ ಯಾಕೆ ಹೀಗೆ ದೂರ ಇರಬೇಕು? ಅವಳ ಮಾತಿನ ದಾಟಿಯಲ್ಲಿ ಒಂದು ರೀತಿಯ ಆಕರ್ಷಣೆ ಇತ್ತು. ಅವಳು ತ್ರಿಲೋಕ್ನ ಭುಜದ ಮೇಲೆ ಮೆಲ್ಲಗೆ ಕೈ ಹಾಕಿ ಅವನ ಕಿವಿಯ ಹತ್ತಿರ ಮುಖ ತಂದಳು. ಶ್ರೇಯಾ, ನಿನಗೆ ಕೆಲಸದ ಒತ್ತಡ ಜಾಸ್ತಿ ಆಗಿದೆ ಅನಿಸುತ್ತೆ, ನಿನಗೊಂದು ಕಾಫಿ ತರಲೆ? ಅಥವಾ ನಾನು ಇಲ್ಲೇ ಸ್ವಲ್ಪ ಹೊತ್ತು ನಿನ್ನ ಜೊತೆ ಇರಲೆ? ತ್ರಿಲೋಕ್ ಒಬ್ಬ ಗಂಭೀರ ವ್ಯಕ್ತಿ. ಆದರೆ ಶ್ರೇಯಾಳ ಈ ಹಠಾತ್ ಬದಲಾವಣೆ ಮತ್ತು ಅವಳ ಆ ಅವತಾರ ಅವನನ್ನು ಒಂದು ಕ್ಷಣ ತಬ್ಬಿಬ್ಬು ಮಾಡಿತು. ಅವಳ ಸೌಂದರ್ಯ ಮತ್ತು ಅವಳು ತೋರುತ್ತಿದ್ದ ಆಪ್ತತೆ ಅವನನ್ನು ಸೆಳೆಯಲು ಶುರು ಮಾಡಿತ್ತು. ಇತ್ತ ನರ್ಮದಾ
ತನ್ನ ರೂಮ್ನಲ್ಲಿ ಕುಳಿತು ಕುದಿಯುತ್ತಿದ್ದಳು. ಊಟದ ಸಮಯದಲ್ಲಿ ಅದ್ವೈತ್ ಧನ್ಯಾಳನ್ನು ಹೊಗಳಿದ್ದು ಅವಳಿಗೆ ಅರಗಿಸಿಕೊಳ್ಳಲು ಆಗ್ತಿರ್ಲಿಲ್ಲ. ನರ್ಮದಾ, ಮಮ್ಮಿ, ಆ ಶ್ರೇಯ ನೋಡಿದ್ರಾ? ತ್ರಿಲೋಕ್ ನನ್ನ ಬುಟ್ಟಿಗೆ ಹಾಕಿಕೊಳ್ಳೋಕೆ ಅವನ ರೂಮ್ ಕಡೆ ಹೋದ್ಲು. ನಾವು ಇಲ್ಲಿ ಧನ್ಯಾನ ಹೇಗೆ ಕೆಳಗಿಳಿಸ್ಬೇಕು ಅಂತ ಯೋಚಿಸ್ತಾ ಕೂತಿದ್ದೀವಿ. ತಾರಾ, ಸುಮ್ಮನಿರು ನರ್ಮದಾ. ಶ್ರೇಯ ತ್ರಿಲೋಕ್ನನ್ನ ಕಂಟ್ರೋಲ್ ಮಾಡಿದರೆ ನಮಗೆ ಈ ಮನೆಯಲ್ಲಿ ಒಂದು ದೊಡ್ಡ ಬೆಂಬಲ ಸಿಕ್ಕ ಹಾಗೆ. ನೀನು ಈಗ ಅದ್ವೈತ್ ಮೇಲೆ ಗಮನ ಕೊಡು. ನಾಳೆ ಆಫೀಸ್ಗೆ ಹೋದಾಗ ಧನ್ಯಾ ಹತ್ತಿರ ಇಲ್ಲದ ಸಮಯ ನೋಡಿ ಅವನಿಗೆ ನಿನ್ನ ಮೇಲಿರೋ ಇಂಪ್ರೆಷನ್ ಚೇಂಜ್ ಮಾಡು. ಶ್ರೇಯಳ ಆ ಸೆಕ್ಸಿ ಅವತಾರ ಮತ್ತು ಅವಳ ಮಾತುಗಳು ತ್ರಿಲೋಕ್ನನ್ನ ಕ್ಷಣಕಾಲ ಮೌನವಾಗಿಸಿತು. ಶ್ರೇಯ ಅವನ ಭುಜದ ಮೇಲೆ ಕೈ ಇಟ್ಟು ಹತ್ತಿರಕ್ಕೆ ಬಂದಾಗ ತ್ರಿಲೋಕ್ನ ಹೃದಯ ಬಡಿತ ಜೋರಾಯಿತು. ತ್ರಿಲೋಕ್ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಶ್ರೇಯ, ನೀನು ಇಷ್ಟು ಬದಲಾಗಿದ್ದೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದರೆ ನಿನಗೆ ಗೊತ್ತಿದೆ, ನಾನು ಈಗ ಕೆಲಸದ ಒತ್ತಡದಲ್ಲಿದ್ದೀನಿ. ಶ್ರೇಯ ಕುಹಕಾಗಿ ನಕ್ಕು ಅವನ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದಳು. ಕೆಲಸ ಯಾವತ್ತೂ ಇರುತ್ತೆ ತ್ರಿಲೋಕ್, ಆದರೆ ಈ ಸಮಯ ಮತ್ತೆ ಬರಲ್ಲ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ತ್ರಿಲೋಕ್ ಅವಳ ಅಂದಕ್ಕೆ ಮರಳಾಗುತ್ತಿದ್ದರೂ ಅವನ ಮನಸ್ಸಿನ ಒಂದು ಮೂಲೆ ಅವನನ್ನು ಎಚ್ಚರಿಸುತ್ತಿತ್ತು. ಆದರೂ ಶ್ರೇಯಾಳ ಈ ದಾಳ ಅವನನ್ನು ಅವಳತ್ತ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಿತ್ತು. ಮರುದಿನ ಬೆಳಿಗ್ಗೆ ಸಮರ್ಥ್ ಕಾರು ತೆಗೆದು ಧನ್ಯಾಳನ್ನು ಕಾಲೇಜಿಗೆ ಬಿಡಲು ಸಿದ್ಧನಾದ. ದಾರಿಯಲ್ಲಿ ಲೀಲಾ ಕಾರ್ ಹತ್ತಿದಾಗ ಸಮರ್ಥ್ ಅವಳನ್ನೇ ನೋಡಿ ಸಣ್ಣದಾಗಿ ನಗುತ್ತಿದ್ದ. ಲೀಲಾಳಿಗೆ ನಿನ್ನೆ ಸಮರ್ಥ್ನ ಕಣ್ಣಲ್ಲಿ ಕಂಡ ಆ ಕ್ಷಣ ನೆನಪಾಗಿ ಅವಳು ಸ್ವಲ್ಪ ನಾಚಿಕೆಯಿಂದಲೇ ಇದ್ದಳು. ಸಮರ್ಥ್ ಮೆಲ್ಲಗೆ, ನಿನ್ನೆ ರಾತ್ರಿ ನಿದ್ದೆ ಚೆನ್ನಾಗಿ ಬಂತಾ ಲೀಲಾ, ಅಥವಾ ನನ್ನ ಕಾರ್ ಡ್ರೈವಿಂಗ್ ನೆನಪಾಗ್ತಿತ್ತಾ? ಲೀಲಾ ಮುಖ ಗಂಟಿಕ್ಕಿಕೊಂಡು, ಹೌದು, ನಿನ್ನ ಆ ರೇಸಿಂಗ್ ಡ್ರೈವಿಂಗ್ ನೆನಪಾಗಿ ಕನಸಲ್ಲೂ ಕಾರ್ ಆಕ್ಸಿಡೆಂಟ್ ಆಯಿತು ಗೊತ್ತಾ. ಡ್ರೈವಿಂಗ್ ಕಲಿ ಮೊದಲು. ಧನ್ಯಾ ಪಕ್ಕದಲ್ಲೇ ಕುಳಿತು ಇವರ ಸರಸ ವಿರಸಗಳನ್ನು ಗಮನಿಸುತ್ತಿದ್ದಳು. ಅವಳಿಗೆ ಅರ್ಥವಾಗುತ್ತಿತ್ತು ಇವರಿಬ್ಬರ ನಡುವೆ ಕೇವಲ ಜಗಳ ಮಾತ್ರವಲ್ಲ, ಏನೋ ಹೊಸ ಫೀಲಿಂಗ್ ಶುರುವಾಗಿದೆ ಅಂತ. ಇತ್ತ ಮನೆಯಲ್ಲಿ ಗಾಯತ್ರಿ ತಾನು ಸಂಪೂರ್ಣವಾಗಿ ಬದಲಾಗಿರುವಂತೆ ನಟಿಸುತ್ತಿದ್ದಾಳೆ. ಎಲ್ಲರ ಮುಂದೆ ಮುಗ್ಧತೆಯ ಮುಖವಾಡ ಹಾಕಿಕೊಂಡು ಓಡಾಡುತ್ತಿದ್ದಾಳೆ. ಇದು ಗಿರಿಜಮ್ಮನಿಗೆ ದೊಡ್ಡ ತಲೆನೋವಾಗಿದೆ. ಮನೆಯಲ್ಲಿ ಗಾಯತ್ರಿ ಅತಿ ತೀವ್ರತೆಯಿಂದ ವರ್ತಿಸುತ್ತಿರುವುದು ಅವಳ ತಾಯಿ ಗಿರಿಜಮ್ಮನಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಗಾಯತ್ರಿ ಎಲ್ಲರ ಮುಂದೆ ಸೌಮ್ಯವಾಗಿ ಓಡಾಡುತ್ತಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತಿರುವುದನ್ನು ಕಂಡು ಗಿರಿಜಮ್ಮನಿಗೆ ಎದೆಯಲ್ಲಿ ನಡುಕ ಶುರುವಾಗಿದೆ. ಗಿರಿಜಮ್ಮ ಮನದಲ್ಲೇ ತಳಮಳಿಸುತ್ತಾ, ಈ ಗಾಯತ್ರಿ ಹುಟ್ಟಿದಾಗಿನಿಂದಲೂ ಹಠಮಾರಿ, ಎದುರು ಮಾತನಾಡೋದು, ಅಹಂಕಾರ ತೋರಿಸೋದು ಅವಳ ರಕ್ತದಲ್ಲೇ ಇದೆ. ಅಂಥವಳು ಇವತ್ತು ಇಷ್ಟು ಮುಗ್ಧವಾಗಿ ನಾಟಕ ಮಾಡ್ತಿದ್ದಾಳೆ ಅಂದರೆ ಇದರ ಹಿಂದೆ ಯಾವುದೋ ಕೆಟ್ಟ ಸಂಚು ಅಡಗಿದೆ. ನನಗೆ ತಿಳಿಯದಂತೆ ಏನೋ ದೊಡ್ಡ ಅನಾಹುತಕ್ಕೆ ಸ್ಕೆಚ್ ಹಾಕಿದ್ದಾಳೆ ಈ ಮಗಳು. ಗಿರಿಜಮ್ಮ ಗಾಯತ್ರಿಯನ್ನು ಒಬ್ಬಂಟಿಯಾಗಿ ಸಿಕ್ಕಾಗ ಕೇಳಿಯೇ ಬಿಟ್ರು. ಏನೇ ಗಾಯತ್ರಿ, ಏನು ನಿನ್ನ ಪ್ಲ್ಯಾನ್? ನಿನ್ನ ಈ ಅತಿ ವಿನಯ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ಎಂದರು. ಅದಕ್ಕೆ ಗಾಯತ್ರಿ ಕೇವಲ ಒಂದು ನಿಗೂಢ ನಗು ನಕ್ಕು ಅಲ್ಲಿಂದ ಹೊರಟು ಹೋದಳು. ಕಲ್ಯಾಣಿ ಅಡುಗೆ ಮನೆಯಿಂದ ಹೊರಬಂದು ರಮೇಶ್ ಅವರ ಬಳಿ ಕುಳಿತಳು. ಅವಳ ಮುಖದಲ್ಲಿ ಒಂದು ರೀತಿಯ ಸಮಾಧಾನ ಮತ್ತು ನೆಮ್ಮದಿ ಇತ್ತು. ಕಲ್ಯಾಣಿ, ರೀ, ಒಂದು ಮಾತು ಗಮನಿಸಿದ್ರ? ಗಾಯತ್ರಿ ಅಕ್ಕ ಎಷ್ಟು ಬದಲಾಗಿದ್ದಾರೆ ಅಲ್ವಾ? ಮೊದಲೆಲ್ಲ ಅಕ್ಕ ಮಾತನಾಡಿದರೆ ಮನೆ ತುಂಬ ಗದ್ದಲ ಇರ್ತಿತ್ತು, ಎಲ್ಲರ ಮೇಲೂ ಸಿಡುಗುತ್ತಿದ್ದರು. ಆದರೆ ಈಗ ನೋಡಿ, ಎಷ್ಟು ಶಾಂತವಾಗಿ ಎಲ್ಲರ ಜೊತೆ ಬೆರೆಯುತ್ತಿದ್ದಾರೆ. ಅಡುಗೆಗೂ ಹೆಲ್ಪ್ ಮಾಡ್ತಾರೆ, ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ನನಗೆ ಯಾಕೋ ಅಕ್ಕ ನಿಜವಾಗಿಯೂ ತಿದ್ದಿಕೊಂಡಿದ್ದಾರೆ ಅನಿಸುತ್ತೆ. ರಮೇಶ್ ಪೇಪರ್ ಓದುವುದನ್ನು ನಿಲ್ಲಿಸಿ ಕಲ್ಯಾಣಿಯನ್ನು ಒಮ್ಮೆ ಆಳವಾಗಿ ನೋಡಿದರು. ಅವರಿಗೆ ಅವಳ ಮುಗ್ಧತೆ ಕಂಡು ಮರುಕವಾಯಿತು. ರಮೇಶ್, ನೋಡು ಕಲ್ಯಾಣಿ, ನೀನು ತುಂಬ ಒಳ್ಳೆಯವಳು, ಅದಕ್ಕೆ ನಿನಗೆ ಎಲ್ಲರೂ ಒಳ್ಳೆಯವರಾಗಿಯೇ ಕಾಣಿಸ್ತಾರೆ. ಆದರೆ ಗಾಯತ್ರಿ ಇಷ್ಟು ಬೇಗ ಬದಲಾಗೋಳಲ್ಲ. ಮನುಷ್ಯನ ರಕ್ತದಲ್ಲಿರೋ ಹಠ ಒಂದೇ ದಿನಕ್ಕೆ ಮಾಯವಾಗಲ್ಲ. ಅವಳ ಈ ಬದಲಾವಣೆ ಯಾವುದೋ ಅನಾಹುತದ ಮುನ್ಸೂಚನೆ ಇರಬಹುದು ಅಂತ ನನಗೆ ಭಯ ಆಗ್ತಿದೆ. ನೀನು ಮಾತ್ರ ಅಕ್ಕ ಅಂತ ಅತಿಯಾಗಿ ನಂಬಿ ಯಾವುದಕ್ಕೂ ಮರಳಾಗಬೇಡ. ಕಲ್ಯಾಣಿ, ಅಯ್ಯೋ ಹಾಗೇನೂ ಇಲ್ಲ ಬಿಡಿ ಎಂದು ಸಮಾಧಾನ ಪಡಿಸಲು ನೋಡಿದರು. ರಮೇಶ್ ಅವರ ಸಂಶಯ ಮಾತ್ರ ಕಡಿಮೆ ಆಗಲಿಲ್ಲ. ಇತ್ತ ತ್ರಿಲೋಕ್ನನ್ನು ತನ್ನತ್ತ ಸೆಳೆಯುವ ಶ್ರೇಯಾಳ ಪ್ರಯತ್ನ ಮುಂದುವರಿಯುತ್ತಲೇ ಇತ್ತು. ತ್ರಿಲೋಕ್ ಕೆಲಸದ ಕಡೆ ಗಮನ ಕೊಡಲು ಹರಸಾಹಸ ಪಡುತ್ತಿದ್ದರೂ ಶ್ರೇಯಾಳ ಆ ಮಾದಕ ನೋಟ ಮತ್ತು ಆಪ್ತವಾದ ಮಾತುಗಳು ಅವನನ್ನು ಕಟ್ಟಿ ಹಾಕಿದ್ದವು. ಶ್ರೇಯ, ತ್ರಿಲೋಕ್, ನೀನು ಎಷ್ಟೇ ಗಂಭೀರವಾಗಿ ನಟಿಸಿದರೂ ನಿನ್ನ ಕಣ್ಣುಗಳು ಸುಳ್ಳು ಹೇಳಲ್ಲ. ನಿನಗೆ ಈ ಶ್ರೇಯ ಬೇಕು ಅಲ್ವಾ ಎಂದು ಅವನ ಹತ್ತಿರಕ್ಕೆ ಬಂದು ನಿಂತಳು. ತ್ರಿಲೋಕ್ ಇವಳ ಈ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳಲು ದಾರಿ ಹುಡುಕುತ್ತಿದ್ದರೂ ಶ್ರೇಯ ಹೂಡಿದ ಈ ಬಲೆಯಿಂದ ಹೊರಬರುವುದು ಅವನಿಗೆ ಕಷ್ಟವಾಗುತ್ತಿತ್ತು. ಬೆಳಿಗ್ಗೆಯಿಂದಲೇ ಮನೆಯಲ್ಲಿ ಓಡಾಟ ಶುರುವಾಗಿತ್ತು. ಅದ್ವೈತ್ ತನ್ನ ದೊಡ್ಡ ಬಿಳಿ ಬಣ್ಣದ
SUV ಕಾರ್ ಅನ್ನು ಸಿದ್ಧಪಡಿಸಿದ್ದನು. ಧನ್ಯ ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಬೇಕಾದ ತಿಂಡಿ ತಿನಿಸುಗಳನ್ನು ಪ್ಯಾಕ್ ಮಾಡುತ್ತಿದ್ದಳು. ನರ್ಮದಾ ತನ್ನ ಮಾಡ್ರನ್ ಸನ್ಗ್ಲಾಸ್ ಹಾಕ್ಕೊಂಡು, ಅದ್ವೈತ್ ನಾನು ಫ್ರಂಟ್ ಸೀಟ್ನಲ್ಲಿ ಕೂತ್ಕೊಳ್ತೀನಿ, ನಿನಗೆ ರೂಟ್ ಮ್ಯಾಪ್ ಹೇಳೋಕೆ ಕರೆಕ್ಟ್ ಆಗುತ್ತೆ. ಅದ್ವೈತ್ ಯಾವುದೇ ಮುಜುಗರವಿಲ್ಲದೆ, ಬೇಡ ನರ್ಮದಾ, ಧನ್ಯ ಪಕ್ಕದಲ್ಲಿದ್ದರೆ ನನಗೆ ಡ್ರೈವಿಂಗ್ ಮಾಡೋಕೆ ಆರಾಮ್ ಅನಿಸುತ್ತೆ, ನೀನು ಹಿಂದೆ ತ್ರಿಲೋಕ್ ಮತ್ತು ಶ್ರೇಯಾ ಜೊತೆ ಕೂತ್ಕೋ. ನರ್ಮದಾ ಮುಖ ಕಿವುಚ್ಕೊಂಡು, ಶ್ರೇಯಾ ಮಾತ್ರ ತ್ರಿಲೋಕ್ ಪಕ್ಕದಲ್ಲಿ ಕೂರಲು ಅವಕಾಶ ಸಿಕ್ಕಿದ್ದಕ್ಕೆ ಮನದಲ್ಲೇ ಸಂಭ್ರಮಿಸುತ್ತಿದ್ದಳು. ಅವಳು ಇಂದು ತೀರಾ ಆಕರ್ಷವಾದ ಬಟ್ಟೆ ಧರಿಸಿ ತ್ರಿಲೋಕ್ನನ್ನ ತನ್ನ ಸೆಳೆಯಲು ಸಿದ್ಧವಾಗಿದ್ದಳು. ಕಾರ್ ಸ್ಟಾರ್ಟ್ ಆಗುತ್ತಿದ್ದಂತೆ ಲೀಲಾಳನ್ನು ದಾರಿಯಲ್ಲಿ ಪಿಕಪ್ ಮಾಡಿಕೊಳ್ಳಲಾಯಿತು. ಸಮರ್ಥ್ ಕಾರ್ ಡ್ರೈವ್ ಮಾಡುವುದಾಗಿ ಹಠ ಹಿಡಿದ್ದರಿಂದ ಅದ್ವೈತ್ ಸಮ್ಮತಿಸಿದನು. ಸಮರ್ಥ್ ಪಕ್ಕದ ಸೀಟ್ನಲ್ಲಿ ಲೀಲಾ ಕುಳಿತಳು. ಹಿಂದೆ ಅದ್ವೈತ್, ಧನ್ಯ ಒಂದು ಕಡೆ, ತ್ರಿಲೋಕ್, ಶ್ರೇಯಾ ಮತ್ತೊಂದು ಕಡೆ ಕುಳಿತಿದ್ದರು. ಸಮರ್ಥ್, ಎಲ್ಲರೂ ಸೀಟ್ ಬೆಲ್ಟ್ ಹಾಕೊಳ್ಳಿ, ಇಂದು ರೇಸಿಂಗ್ ಸ್ಟೈಲ್ನಲ್ಲಿ ಫಾರ್ಮ್ ಹೌಸ್ ಮುಟ್ಟೋಣ. ಲೀಲಾ, ಸಮರ್ಥ್, ರೇಸಿಂಗ್ ಮಾಡೋಕೆ ಇದು ಸಿನಿಮಾ ಅಲ್ಲ, ಮನೆಯವರೆಲ್ಲ ಇದ್ದಾರೆ, ನಿಧಾನವಾಗಿ ಹೋಗು, ಇಲ್ಲದಿದ್ದರೆ ನಾನೇ ನಿನ್ನನ್ನು ಕಾರಿನಿಂದ ಕೆಳಗೆ ತಳ್ಳಿಬಿಡ್ತೀನಿ. ಇಡೀ ಕಾರಿನಲ್ಲಿ ನಗು ಮತ್ತು ಚೇಷ್ಟೆ ಶುರುವಾಯಿತು. ತ್ರಿಲೋಕ್ ಕೆಲಸದ ಫೈಲ್ ನೋಡಲು ಹೋದಾಗ ಶ್ರೇಯಾ ಅವನ ಕೈ ಹಿಡಿದು, ಪಿಕ್ನಿಕ್ ಅಂದರೆ ಎಂಜಾಯ್ ಮಾಡೋದು ತ್ರಿಲೋಕ್, ಕೆಲಸ ಮಾಡೋದಲ್ಲ ಎಂದು ಕಿವಿ ಹತ್ತಿರ ಪಿಸುಗುಟ್ಟಿದಳು. ತ್ರಿಲೋಕ್ ಅವಳ ಮಾದಕ ಅಂದಕ್ಕೆ ಮತ್ತೆ ಮರಳಾಗುತ್ತಿದ್ದನು. ಫಾರ್ಮ್ ಹೌಸ್ ತಲುಪಿದ ಮೇಲೆ ಎಲ್ಲರೂ ಆಟವಾಡಲು ಶುರು ಮಾಡಿದರು. ಸ್ವಿಮ್ಮಿಂಗ್ ಪೂಲ್ ದಡದಲ್ಲಿ ಕುಳಿತಿದ್ದಾಗ ನರ್ಮದಾ ಬೇಕಂತಲೇ ಜಾರಿ ಬೀಳುವಂತೆ ನಾಟಕವಾಡಿ ಅದ್ವೈತ್ನನ್ನು ತಬ್ಬಿಕೊಳ್ಳಲು ಹೋದಳು. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಮರ್ಥ್ ಅವಳನ್ನು ಹಿಡಿದು, ನರ್ಮದಾ ಅಕ್ಕ, ಫಾರಿನ್ನಿಂದ ಬಂದ್ಮೇಲೆ ನಿನ್ನ ಬ್ಯಾಲೆನ್ಸ್ ತಪ್ಪುತ್ತಿದೆಯೇ ಎಂದು ಕಿಂಡಲ್ ಮಾಡಿದನು. ದೂರದಲ್ಲಿ ಧನ್ಯ ಮತ್ತು ಲೀಲಾ ಇವರನ್ನು ನೋಡಿ ನಗುತ್ತಿದ್ದರು. ಸಮರ್ಥ್ ಲೀಲಾಳ ಹತ್ತಿರ ಬಂದು, ನೋಡು ಲೀಲಾ, ಎಲ್ಲರೂ ಜೋಡಿಯಾಗಿದ್ದಾರೆ, ನಾವು ಮಾತ್ರ ಯಾಕೆ ಸುಮ್ಮನಿರಬೇಕು ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದನು. ಲೀಲಾ ನಾಚಿಕೆಯಿಂದ ಓಡಿ ಹೋದಳು. ಫಾರ್ಮ್ ಹೌಸ್ನ ಆ ಹಸಿರು ಪರಿಸರದಲ್ಲಿ ಪಿಕ್ನಿಕ್ ಕಳೆಗಟ್ಟುತ್ತಿತ್ತು. ಒಂದು ಕಡೆ ಅದ್ವೈತ್ ಮತ್ತು ಧನ್ಯ ಪ್ರಕೃತಿಯ ಸೌಂದರ್ಯ ಸವಿಯುತ್ತಿದ್ದರೆ, ಮತ್ತೊಂದು ಕಡೆ ಶ್ರೇಯಾ ಮತ್ತು ತ್ರಿಲೋಕ್ನನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಳು. ಫಾರ್ಮ್ ಹೌಸ್ನ ಹಿಂಭಾಗದಲ್ಲಿದ್ದ ಮಾವಿನ ತೋಪಿನ ಕಡೆ ತ್ರಿಲೋಕ್ ಒಬ್ಬನೇ ಫೋನ್ನಲ್ಲಿ ಮಾತನಾಡುತ್ತಾ ಹೋಗುತ್ತಿದ್ದುದನ್ನು ಶ್ರೇಯಾ ಗಮನಿಸಿದಳು. ಅವಳು ಇದೇ ಸರಿಯಾದ ಅವಕಾಶ ಎಂದು ಭಾವಿಸಿ ತನ್ನ ಸೌಂದರ್ಯದ ಅಸ್ತ್ರವನ್ನು ಬಳಸಲು ಸಿದ್ಧಳಾದಳು. ತ್ರಿಲೋಕ್ ಫೋನ್ ಇಟ್ಟು ತಿರುಗುವಷ್ಟರಲ್ಲಿ ಶ್ರೇಯಾ ಅವನ ಹತ್ತಿರ ಬಂದು ನಿಂತಿದ್ದಳು. ಅವಳ ಆಕರ್ಷಕ ನೋಟ ಮತ್ತು ಮಾದಕ ನಗು ತ್ರಿಲೋಕ್ನನ್ನು ಕ್ಷಣಕಾಲ ಮೌನವಾಗಿಸಿತು. ಶ್ರೇಯಾ ಬಹಳ ಆಪ್ತವಾಗಿ, ತ್ರಿಲೋಕ್, ಇಲ್ಲಿನ ಗಾಳಿ, ಈ ಪರಿಸರ ಎಷ್ಟು ಚೆನ್ನಾಗಿದೆ ಅಲ್ವಾ, ಆದರೆ ನೀನು ಮಾತ್ರ ಇನ್ನೂ ಆ ಫೋನ್ ಆಫೀಸ್ ಅಂತಾನೆ ಇದ್ದೀಯ. ನನ್ನ ಕಡೆ ಒಮ್ಮೆ ನೋಡು, ನಿನಗೆ ಈ ಪರಿಸರಕ್ಕಿಂತ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ಅವಳು ಮಾತನಾಡುತ್ತಾ ಮೆಲ್ಲಗೆ ಅವನ ಶರ್ಟ್ನ ಗುಂಡಿ ಸರಿಪಡಿಸುವ ನೆಪದಲ್ಲಿ ಅವನ ಎದೆಗೆ ತಲೆ ಒರಗಿಸಿದಳು. ತ್ರಿಲೋಕ್ ಮೊದಲು ಸಂಕೋಚ ಪಟ್ಟರು. ಶ್ರೇಯಾಳ ಆ ಸಾಮೀಪ್ಯ ಮತ್ತು ಅವಳ ಸುಗಂಧದ ಘಾಟು ಅವನನ್ನು ಸಂಪೂರ್ಣವಾಗಿ ಮರಳು ಮಾಡುತ್ತಿತ್ತು. ತ್ರಿಲೋಕ್ ತಡಬಡಿಸುತ್ತಾ, ಶ್ರೇಯಾ, ಯಾರಾದರೂ ನೋಡಿದ್ರೆ ಏನಂದುಕೊಂಡಾರು? ಶ್ರೇಯಾ, ಯಾರೂ ಇಲ್ಲ ತ್ರಿಲೋಕ್, ಇಲ್ಲಿ ಇರೋದು ನಾನು ಮತ್ತು ನೀನು ಮಾತ್ರ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತು, ಅದನ್ನು ಮುಚ್ಚಿಡಬೇಡ. ಶ್ರೇಯಾ ತ್ರಿಲೋಕ್ನ ಕೈ ಹಿಡಿದು ತನ್ನತ್ತ ಎಳೆದುಕೊಂಡಳು. ತ್ರಿಲೋಕ್ ಅವಳ ಮಾದಕ ಅಂದಕ್ಕೆ ಶರಣಾಗುತ್ತಿದ್ದನು. ಶ್ರೇಯಾಳ ಈ ತಂತ್ರ ತ್ರಿಲೋಕ್ನನ್ನು ಸಂಪೂರ್ಣವಾಗಿ ತನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುವ ಹಂತಕ್ಕೆ ಬಂದಿತ್ತು. ದೂರದಲ್ಲಿ ಮರವೊಂದರ ಹಿಂದೆ ನಿಂತು ಐಸ್ ಕ್ರೀಮ್ ತಿನ್ನುತ್ತಿದ್ದ ಸಮರ್ಥ್ ಮತ್ತು ಲೀಲಾ ಈ ದೃಶ್ಯವನ್ನು ಅಕಸ್ಮಾತಾಗಿ ನೋಡಿಬಿಟ್ರು. ಲೀಲಾ ಕಣ್ಣು ಅಗಲ ಮಾಡಿ, ಸಮರ್ಥ್, ಅಲ್ಲಿ ನೋಡು, ಶ್ರೇಯಾ ಮತ್ತು ತ್ರಿಲೋಕ್ ಅವರು, ಇವರ ನಡುವೆ ಏನೋ ನಡೀತಿದೆ ಅನ್ಸುತ್ತೆ. ಸಮರ್ಥ್ ಕಿಂಡಲ್ ಮಾಡ್ತಾ, ನೋಡು ಲೀಲಾ, ಅವರಿಗೆ ಮದುವೆ ಆಗಿದೆ, ಪಿಕ್ನಿಕ್ ಅಂದರೆ ಪ್ರೀತಿ ಮಾಡೋದಕ್ಕೆ ಅಂತ ಶ್ರೇಯಾ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಆದರೆ ನಿನಗೆ ಮಾತ್ರ ಇನ್ನೂ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಲೀಲಾ ಸಮರ್ಥ್ನ ಭುಜಕ್ಕೆ ಮೆಲ್ಲಗೆ ಗುದ್ದಿ, ಸುಮ್ಮನಿರು ತ್ರಿಲೋಕ್ ಅಣ್ಣ, ಸಿಕ್ಕಾಕಿಕೊಂಡ್ರೆ ದೊಡ್ಡ ಹೈಡ್ರಾಮಾ ಆಗುತ್ತೆ ಎಂದು ಅವನನ್ನು ಎಳೆದುಕೊಂಡು ಅಲ್ಲಿಂದ ಹೋದಳು. ಅವರಿಬ್ಬರ ನಡುವೆ ಕೂಡ ತಿಳಿಯದಂತೆ ಪ್ರೀತಿಯ ಸೆಳೆತ ಶುರುವಾಗಿತ್ತು. ಈತ ನರ್ಮದಾ ಅದ್ವೈತ್ನನ್ನು ಸರೋವರದ ಹತ್ತಿರ ಕರೆದುಕೊಂಡು ಹೋಗಿ ಸೆಲ್ಫಿ ತೆಗೆದುಕೊಳ್ಳುವ ನೆಪದಲ್ಲಿ ಅವನಿಗೆ ಹತ್ತಿರವಾಗಲು ನೋಡುತ್ತಿದ್ದಳು. ಆದರೆ ಅದ್ವೈತ್ ಮಾತ್ರ ಧನ್ಯಾಳನ್ನು ಕರೆದು, ಬಾ ಧನ್ಯ, ನಾವೆಲ್ಲರೂ ಸೇರಿ ಫೋಟೋ ತೆಗೆಸಿಕೊಳ್ಳೋಣ ಎಂದು ನರ್ಮದಾಳ ಪ್ಲಾನ್ಗೆ ತಣ್ಣೀರು ಸುರಿದನು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.